ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನ ನಮಗೆ ಪೆಂಡಿಂಗ್ ಹಣ ಬಂದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಈ ಕೆಲಸನ ನೀವು ಮಾಡಿದ್ರೆ ನಿಮಗೆ ಹಳೆಯ ಹಣ ಎಲ್ಲ ಕೂಡ ಬರುತ್ತೆ. ಒಟ್ಟಿಗೆ 12,000 ಪಡೆಯುವಂಥ ಸುವರ್ಣ ಅವಕಾಶ. ಮತ್ತು ಸರ್ಕಾರದಿಂದ ಈ ಮೆಸೇಜ್ ಬಂದಿದೆಯಾ ನಿಮಗೆ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನು ಮೆಸೇಜು, ಪೆಂಡಿಂಗ್ ಹಣ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂತಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗದೆ ಹೋಗ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ. ಪೆಂಡಿಂಗ್ ಹಣ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಸೆಲ್ಫ್ ಡಿಕ್ಲರೇಷನ್ನ ಕೊಡೋದು. ಪ್ರತಿ ತಿಂಗಳು ಮಿಸ್ ಮಾಡದೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಕೇವಲ 4 ದಿನಗಳು ಮಾತ್ರ ನಿಮಗೆ ಕಾಲಾವಕಾಶ ಇದೆ. ಪ್ರತಿ ತಿಂಗಳು 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನೀವು ಅನ್ಎಂಪ್ಲಾಯಿ ಮತ್ತು ಎಲ್ಲೂ ಹೈಯರ್ ಎಜುಕೇಷನ್ ಮಾಡ್ತಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಇದು ಕಂಪಲ್ಸರಿ ಇದೆ. ಈಗ ನೋಡಿ, ಹಳೆಯ ಪೆಂಡಿಂಗ್ ಅಮೌಂಟ್ನೆಲ್ಲ ಪಡೆಯೋ ಸುವರ್ಣಾವಕಾಶ ಹೇಗೆ ಅಂದರೆ, ಕೆಲವರು ಕಳೆದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿರೋಲ್ಲ. ಅಂಥವರಿಗೆ ಸರ್ಕಾರ ಮತ್ತೊಮ್ಮೆ ಸೆಲ್ಫ್ ಡಿಕ್ಲರೇಷನ್ನ ಕೊಡೋ ಅವಕಾಶ ಕಲ್ಪಿಸಿದೆ. ಸೊ ಯಾರು ಲಾಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವೋ ಅಂಥವರು ಒಟ್ಟಿಗೆ 4 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಮಾರ್ಚ್, ಏಪ್ರಿಲ್, ಮೇ ಜೊತೆಗೆ ಜುಲೈ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟು 12,000 ಒಟ್ಟಿಗೆ ಪಡಿಬಹುದು. ಕಳೆದ ಬಾರಿ ಈಗ ರೀಸೆಂಟಾಗಿ ಅಮೌಂಟ್ ಬಂತು ಗೊತ್ತಾ, ಒಂದೇ ದಿನ 9,000 ಹಣ ಜಮೆ ಆಗಿದೆ. ಅದ್ರ ರಿಲೇಟೆಡ್ ವಿಡಿಯೋ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ, ಒಮ್ಮೆ ನೋಡ್ಕೊಳ್ಳಿ. ಮತ್ತು ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಇದೆ ಯುವನಿಧಿಗೋಸ್ಕರನೇ. ಆ ಗ್ರೂಪ್ಗೆ ಕೂಡ ನೀವು ಜಾಯ್ನ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬಹುದು. ಮತ್ತು ಯುವನಿಧಿ ಅಪ್ಲಿಕೇಶನ್ ಹಾಕೋದಕ್ಕೆ, ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅಥವಾ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದನ್ನು ಮಾಡಿಕೊಡ್ತೀನಿ. ಅದಕ್ಕೆ ಫೀ ಕೂಡ ತೊಗೋತೀನಿ. ಸೊ ಯಾರಿಗೂ ಫೋರ್ಸ್ ಇಲ್ಲ. ಇಂಟ್ರೆಸ್ಟ್ ಇದ್ದವರು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯುವನಿಧಿ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಇನ್ನು ಪೆಂಡಿಂಗ್ ಹಣ ಪಡೆಯೋ ವಿಚಾರಕ್ಕೆ ಬರೋದಾದರೆ, 4 ತಿಂಗಳ ಹಣ ಪಡೆಯೋಕ್ಕೆ ಯಾರು ಎಲಿಜಿಬಲ್ ಇರ್ತಾರೋ ಅಂಥವರಿಗೆ ಮಾತ್ರ ಈ ಆಪ್ಷನ್ ತೋರಿಸುತ್ತೆ. ಎಲ್ರಿಗೂ ಕೂಡ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜುಲೈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ತೋರಿಸೋದಿಲ್ಲ. ಕೆಲವರಿಗೆ ಜುಲೈ ತಿಂಗಳು ಮಾತ್ರ ತೋರಿಸುತ್ತೆ. ಸೊ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ತೋರಿಸುತ್ತೆ. ನೀವು ಡಿಕ್ಲರೇಷನ್ ಕೊಡಬೇಕಾದ್ರೆ ಇದು ನಿಮಗೆ ಗೊತ್ತಾಗುತ್ತೆ ನೀವು ಯಾವ ತಿಂಗಳದ್ದು ಕೊಡಬೇಕು ಅಂತ. ಸೊ ಹಾಗಾಗಿ ಯಾರಾದರೂ ಎಲಿಜಿಬಲ್ ಇದ್ದು ಇಲ್ಲಿವರೆಗೂ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವರು ಈಗ ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಇನ್ನು ಸರ್ಕಾರದ ಕಡೆಯಿಂದ ನಿಮಗೆ ಮೆಸೇಜ್ ಬಂದಿರೋದ್ರ ಬಗ್ಗೆ ನೋಡಿ, ನಿಮಗೆ ಈ ಥರ ಮೆಸೇಜ್ ಬಂದಿರಬಹುದು. ಡಿಯರ್ ಅಪ್ಲಿಕೆಂಟ್ಸ್, ಟು ರಿಸೀವ್ ಬೆನಿಫಿಟ್ಸ್ ಅಂಡರ್ ಯುವನಿಧಿ ಫಾರ್ ದಿ ಮಂತ್ ಆಫ್ ಜುಲೈ 2024, ಯು ಆರ್ ರಿಕ್ವೈರ್ಡ್ ಟು ಪ್ರೊವೈಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಆನ್ ಆರ್ ಬಿಫೋರ್ 25th ಆಫ್ ಜುಲೈ ಅಂತ ಇರುತ್ತೆ. ಸೊ ಇದು ಏನಪ್ಪ ಅಂದರೆ, ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ನಿಮಗೆ ಮೆಸೇಜ್ ಬಂದಿರುತ್ತೆ. ಈ ಲಿಂಕ್ ಮುಖಾಂತರ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಎಲ್ರಿಗೂ ಇದು ಬಂದಿರುತ್ತೆ. ಇನ್ ಕೇಸ್ ನೀವು ಬಂದಿಲ್ಲ ಅಂದರೆ ನೀವೇ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಕಳೆದ ತಿಂಗಳು ಈ ಥರ ಎಲ್ಲರಿಗೂ ಮೆಸೇಜ್ ಬಂದಿರಲ್ಲ. ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರಲ್ಲ. ಸೊ ಈ ಥರ ಬಂದಿತ್ತು ಅಂದರೆ ಆ ಡಿಕ್ಲರೇಷನ್ನ ಕೊಡಿ. ಆಲ್ರೆಡಿ ಡಿಕ್ಲರೇಷನ್ ಕೊಟ್ಟಿರೋರು ಇದನ್ನು ಇಗ್ನೋರ್ ಮಾಡಿ. ಇದಿಷ್ಟು ಸೆಲ್ಫ್ ಡಿಕ್ಲರೇಷನ್ ಮತ್ತು ಪೆಂಡಿಂಗ್ ಹಣ ಪಡೆಯೋದ್ರ ಬಗ್ಗೆ ಇನ್ಫಾರ್ಮೇಷನು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.